ಎನ್ಡಿಟಿವಿ ಸಂಸ್ಥಾಪಕರಾದ ಪ್ರಣಯ್ ಮತ್ತು ರಾಧಿಕಾ ರಾಯ್ ವಿರುದ್ಧ ಸಿಬಿಐ ದಾಖಲಿಸಿದ ಭ್ರಷ್ಟಾಚಾರ ಮತ್ತು ವಂಚನೆ ಪ್ರಕರಣವನ್ನು ಸ್ವತಃ ಸಿಬಿಐ ಮುಕ್ತಾಯಗೊಳಿಸಿದೆ. ಈ ಪ್ರಕರಣದಲ್ಲಿ ಯಾವುದೇ ಅಪರಾಧಗಳು ನಡೆದಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿದೆ. ಆಗ ಪ್ರಕರಣವನ್ನು ದಾಖಲಿಸಿ ಈಗ ಅಪರಾಧವೇ ನಡೆದಿಲ್ಲ ಅಂತ ಹೇಳ್ತಾ ಇರುವಂತಹ ಸಿಬಿಐ ತನಿಖೆಯ ಬಗ್ಗೆ ವ್ಯಾಪಕ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ತನಿಖೆಯ ವಿಳಂಬದ ಬಗ್ಗೆನೇ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿದೆ. ಎನ್ಡಿಟಿವಿಯು ಸಂಸ್ಥೆಗಾಗಿ ಐಸಿಐಸಿಐ ಬ್ಯಾಂಕ್ನಿಂದ 375 ಕೋಟಿ ರೂಪಾಯಿ ಸಾಲವನ್ನು ಪಡೆದಿತ್ತು. ಆ ಸಾಲದ ವಿಚಾರದಲ್ಲಿ ಬ್ಯಾಂಕ್ಗೆ ಎನ್ಡಿಟಿವಿ ಸಂಸ್ಥಾಪಕರು ವಂಚನೆ ಮಾಡಿದ್ದಾರೆ ಮತ್ತು ಭ್ರಷ್ಟಾಚಾರ ಪಿತೂರಿ ಹಣದಿದ್ದಾರೆ ಅಂತ 2017ರಲ್ಲಿ ಪ್ರಣಯ್ ಮತ್ತು ರಾಧಿಕಾ ರಾಯ್ ವಿರುದ್ಧ ಸಿಬಿಐ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿತ್ತು. ಇದೀಗ ತನಿಖೆಯನ್ನ ಮುಕ್ತಾಯಗೊಳಿಸಿದೆ. ರಾಯ್ ಅವರ ಸಂಸ್ಥೆ RRPR ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಐಸಿಐಸಿಐ ಬ್ಯಾಂಕ್ 375 ಕೋಟಿ ರೂಪಾಯಿ ಸಾಲವನ್ನ ಮಂಜೂರು ಮಾಡುವಲ್ಲಿ ಯಾವುದೇ ತಪ್ಪು ನಡೆದಿಲ್ಲ, ಸಾಮಾನ್ಯವಾದ ವ್ಯಾಪಾರ ಸಂಬಂಧಿ ವ್ಯವಹಾರಗಳು ನಡೆದಿದೆ, ಯಾವುದೇ ಕ್ರಿಮಿನಲ್ ಅಂಶಗಳು ಕಂಡುಬಂದಿಲ್ಲ, ಯಾವುದೇ ನಿಯಮದ ಉಲ್ಲಂಘನೆಯಾಗಿಲ್ಲ ಅಂತ ಸಿಬಿಐ ತನ್ನ ಮುಕ್ತಾಯದ ವರದಿಯಲ್ಲಿ ತಿಳಿಸಿದೆ. ಅಷ್ಟೇ ಅಲ್ಲ, ಸಿಬಿಐ ತನ್ನ ತನಿಖೆಯಲ್ಲಿ ಐಸಿಐಸಿಐ ಬ್ಯಾಂಕ್ ವಿತರಿಸಿರುವ ಇತರ ಸಾಲಗಳನ್ನು ಸಹ ವಿಶ್ಲೇಷಿಸಿದೆ. ಎನ್ಡಿಟಿವಿ ಪ್ರಕರಣವೇನು ಪ್ರತ್ಯೇಕ ಪ್ರಕರಣವಲ್ಲ, ಬ್ಯಾಂಕ್ನಂತಹ ಸಾಲ ಸೌಲಭ್ಯವನ್ನ ಹಲವು ಕಂಪನಿಗಳಿಗೆ ಒದಗಿಸಿದೆ ಅಂತ ಹೇಳಿದೆ. ಸೊ ಸಿಬಿಐ ವರದಿಯು RBI ಸ್ಪಷ್ಟೀಕರಣವನ್ನ ಹೊಂದಿದೆ. ಇಂತಹ ಹಲವಾರು ಸಾಲಗಳನ್ನ ಬ್ಯಾಂಕ್ನಿಂದ ಮಂಜೂರು ಮಾಡಲಾಗಿದೆ ಅನ್ನೋದನ್ನ ಉಲ್ಲೇಖಿಸಿದೆ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸೆಕ್ಷನ್ 19(2) ಮತ್ತು RBIನ 28/8/1998ರ ಸುತ್ತೋಲೆಯನ್ನು ಉಲ್ಲಂಘಿಸಿ ಸಾಲವನ್ನ ನೀಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ NDU-POA ವ್ಯವಸ್ಥೆ ಅಡಿಯಲ್ಲಿ ಸಾಲ ಮಂಜೂರು ಮಾಡೋದು ಅಪರಾಧ ಅಲ್ಲ ಅನ್ನೋದನ್ನ RBI ಸ್ಪಷ್ಟಪಡಿಸಿದೆ ಅಂತ ಹೇಳಲಾಗಿದೆ. ಇದೇ NDU-POA ವ್ಯವಸ್ಥೆ ಅಡಿಯಲ್ಲಿ 2009ರ ಅಕ್ಟೋಬರ್ ವರೆಗೆ ಐಸಿಐಸಿಐ ಬ್ಯಾಂಕ್ ಸುಮಾರು 30 ಸಂಸ್ಥೆಗಳಿಗೆ ಸಾಲವನ್ನ ಕೊಟ್ಟಿದೆ. ಆ 30 ಸಾಲಗಾರರ ಒಟ್ಟು ಸಾಲದ ಮೊತ್ತ ಬರೋಬ್ಬರಿ 15,000 ಕೋಟಿ ರೂಪಾಯಿಗಳು. ಹೆಚ್ಚುವರಿಯಾಗಿ ಬ್ಯಾಂಕ್ NDU-POA ಅಡಿಯಲ್ಲಿ 65 ಸಾಲಗಾರರಿಗೆ ಸಾಲವನ್ನ ನೀಡಿದೆ. NDU-POA ಅಂದ್ರೆ ನಾನ್ ಡಿಸ್ಪೋಸಲ್ ಅಂಡರ್ಟೇಕಿಂಗ್ ಪವರ್ ಆಫ್ ಅಟಾರ್ನಿ. ಇದು ಷೇರುದಾರರಿಂದ ಕಂಪನಿಯ ಷೇರುಗಳ ಮಾರಾಟವನ್ನ ತಡೆಯುವ ಒಂದು ಒಪ್ಪಂದವಾಗಿರುತ್ತೆ. ಸೊ ಪ್ರಣಯ್ ರಾಯ್ ಅವರು ರೆಗ್ಯುಲೇಟರಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗೆ ಷೇರುಗಳನ್ನ ಬಹಿರಂಗಪಡಿಸೋಕೆ ವಿಫಲರಾಗಿದ್ದಾರೆ. ವ್ಯವಹಾರ ಸಂಬಂಧ ಸೆಬಿಯಿಂದ ಅನುಮತಿಯನ್ನ ಪಡೆಯಲಾಗಿಲ್ಲ ಅನ್ನೋ ಎರಡನೇ ಆರೋಪವನ್ನು ಸಹ ಸಿಬಿಐ ದಾಖಲಿಸಿತ್ತು. ಆದ್ರೆ ಇದೀಗ ತನ್ನ ವರದಿಯಲ್ಲಿ ಸಾಲ ಪಡೆಯುವ ವ್ಯವಹಾರದಲ್ಲಿ ಸೆಬಿಯಿಂದ ಅನುಮತಿ ಅಗತ್ಯ ಇಲ್ಲ ಅಂತ ಹೇಳಿದೆ. ಸೆಬಿ ತನ್ನ 4/8/2017ರ ಪತ್ರದಲ್ಲಿ ಸ್ಪಷ್ಟಪಡಿಸಿದಂತೆ ಷೇರುಗಳ ಸ್ವತ್ತು ಮರುಸ್ವಾಧೀನ ಘೋಷಣೆಗಳಿಗೆ ಸಂಬಂಧಿಸಿದಂಥ ನಿಬಂಧನೆಯನ್ನ ಸೆಬಿ 2009ರಲ್ಲಿ ಸೇರಿಸಲಾಗಿದೆ. ಆದ್ರೆ ಎನ್ಡಿಟಿವಿಯ ಸಾಲದ ವ್ಯವಹಾರ 2008ರಲ್ಲಿ ನಡೆದಿದ್ದು. ಸೊ ಈ ವ್ಯವಹಾರಕ್ಕೆ ಸೆಬಿಯ ನಿಯಮ ಅನ್ವಯ ಆಗೋದಿಲ್ಲ. ಹಾಗಾಗಿ NDU-POA ವ್ಯವಸ್ಥೆ ಅಡಿಯಲ್ಲಿ ಸಾಲವನ್ನ ಪಡ್ಕೊಳ್ಳೋ ಒಪ್ಪಂದಕ್ಕಾಗಿ ಸೆಬಿಯಿಂದ ಅನುಮತಿ ಪಡೆದುಕೊಳ್ಳುವ ಅಗತ್ಯ ಇರೋದಿಲ್ಲ. ಷೇರುಗಳನ್ನ ಒತ್ತೆ ಇಡೋಕೆ ಎನ್ಡಿಟಿವಿ ಸಂಸ್ಥಾಪಕರು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂದ್ರೆ MIB ಅನುಮತಿಯನ್ನ ಪಡೆದಿಲ್ಲ ಅಂತ ಆರೋಪ ಮಾಡಿದಂತ ಸಿಬಿಐ ಈಗ ಈ ಅನುಮತಿಯ ಅಗತ್ಯವೇ ಇಲ್ಲ ಅಂತ ಹೇಳಿದೆ. MIB ಅಧೀನ ಕಾರ್ಯದರ್ಶಿ ಬರೆದಿದ್ದಂಥ 4/7/2017ರ ಪತ್ರದ ಪ್ರಕಾರ MIB ಮಾರ್ಗಸೂಚಿಗಳ ಪ್ರಕಾರ ಕಂಪನಿ ಯಾವುದೇ ಹಣಕಾಸು ಕಂಪನಿಯೊಂದಿಗೆ ಷೇರುಗಳನ್ನ ಒತ್ತೆ ಇಟ್ಟು ಸಾಲ ತೆಗೆದುಕೊಳ್ಳುವ MBI ಅನುಮತಿಯನ್ನ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಕಡಿಮೆ ಬಡ್ಡಿ ದರದೊಂದಿಗೆ ಐಸಿಐಸಿಐ ಬ್ಯಾಂಕ್ಗೆ ಸಾಲದ ಮುಂಗಡ ಪಾವತಿಯು ಅಪರಾಧ ಅಂತ ಪ್ರಕರಣ ದಾಖಲಿಸಿದ್ದಾಗ ಸಿಬಿಐ ಆರೋಪಿಸಿತ್ತು. ಆದ್ರೆ ಈಗ ಇದು ಅಪರಾಧವೂ ಅಲ್ಲ, ಪ್ರಕರಣವೂ ಅಲ್ಲ ಅಂತ ಹೇಳಿದೆ. ಪ್ರಣಯ್ ರಾಯ್ ಅವರ ಸಂಸ್ಥೆಯು ನಿಯಮಿತವಾಗಿ ಬ್ಯಾಂಕಿಗೆ ಸಾಲದ ಮೊತ್ತಕ್ಕೆ ಬಡ್ಡಿಯನ್ನ ಪಾವತಿಸ್ತಾ ಇಲ್ಲ. ಅದಕ್ಕಾಗಿ ಐಸಿಐಸಿಐ ಬ್ಯಾಂಕ್ನ ನಿರ್ದೇಶಕ ಸಮಿತಿಯು 9 ತಿಂಗಳ ಬಡ್ಡಿಯ ಬದಲಿಗೆ 6 ತಿಂಗಳ ಬಡ್ಡಿ ಪಾವತಿಸುವಂತೆ DSRA ಅಂದ್ರೆ ಸಾಲ ಸೇವೆ ಕಾಯ್ದಿರಿಸಿದ ಕಾಯ್ದೆ ಅಡಿಯಲ್ಲಿ ಸೂಚನೆಯನ್ನ ನೀಡಿದೆ. ಬಡ್ಡಿಯನ್ನ ಕಡಿತಗೊಳಿಸುವ ಪ್ರಸ್ತಾವವನ್ನ ಶಿಫಾರಸ್ ಮಾಡಿದೆ. ಅಷ್ಟೇ ಅಲ್ಲ, ಪ್ರಸ್ತಾಪವನ್ನ ಬ್ಯಾಂಕ್ನ ಸಾಲ ಸಮಿತಿಯು ಅನುಮೋದಿಸಿದೆ. ಇದು ಅಪರಾಧ ಅಂತ ಸಿಬಿಐ ಪ್ರಕರಣದಲ್ಲಿ ಆರೋಪಿಸಿತ್ತು. ಆದ್ರೆ ಈಗ ಬಡ್ಡಿ ದರದ ಕಡಿತವು ಸಾಮಾನ್ಯ ಸಂಗತಿ ಅಂತ ಸಿಬಿಐನ ವರದಿ ಹೇಳ್ತಾ ಇದೆ. ಐಸಿಐಸಿಐ ಬ್ಯಾಂಕ್ 2007, 2008, 2008, 2009, 2009-10ರ ಆರ್ಥಿಕ ವರ್ಷದಲ್ಲಿ 83 ಸಾಲದ ಖಾತೆಗಳಿಗೆ ಸಂಬಂಧಿಸಿದಂತೆ ಬಡ್ಡಿ ದರವನ್ನ ಕಡಿಮೆ ಮಾಡಿದೆ. ಸೊ ಬಡ್ಡಿ ದರವನ್ನ ಕಡಿಮೆ ಮಾಡೋದು ಪ್ರತ್ಯೇಕ ಪ್ರಕರಣ ಅಲ್ವೇ ಅಲ್ಲ.
ಐಸಿಐಸಿಐ ಬ್ಯಾಂಕ್ಗೆ ಕಡಿಮೆ ಬಡ್ಡಿಯೊಂದಿಗೆ ಸಾಲದ ಹಣವನ್ನ ಮರುಪಾವತಿ ಮಾಡುವ ಪ್ರಸ್ತಾಪವನ್ನ ಸಂಸ್ಥೆಯು ಸ್ವೀಕರಿಸಿರುವುದು ಸಹ ಅಪರಾಧ ಅಲ್ಲ ಅಂತ ಹೇಳಿದೆ. ಜೊತೆಗೆ ಸಾಲದ ಮರುಪಾವತಿಗಾಗಿ 2009 ಆಗಸ್ಟ್ 5ಕ್ಕೆ ಅನುಮೋದಿಸಿದಂತೆ ಬಡ್ಡಿ ದರವನ್ನ 19% ಇಂದ 9.65%ಗೆ ಇಳಿಸುವಿಕೆಯು ಸಾಲಗಾರನ ಅಸಮರ್ಥತೆ, ಸಮಯೋಚಿತ ಪಾವತಿ, ಎನ್ಡಿಟಿಯ ದುರ್ಬಲ ಆರ್ಥಿಕ ಕಾರ್ಯಕ್ಷಮತೆ, ಷೇರು ಬೆಲೆಯಲ್ಲಿ ಕುಸಿತ ಹಾಗೂ ಮುಂತಾದ ವಿವಿಧ ಅಂಶಗಳನ್ನ ಆಧರಿಸಿದೆ. ಹಾಗಾಗಿ ಅಂತಹ ಬಡ್ಡಿ ದರದ ಕಡಿತವು ಅಪರಾಧ ಅಲ್ಲ ಅಂತ ಕೂಡ ಹೇಳಿದೆ. ಎನ್ಡಿಟಿವಿ ಸಂಸ್ಥಾಪಕರು ಕಾರ್ಪೊರೇಟ್ ವ್ಯವಹಾರಗಳ ಕಾನೂನನ್ನು ಉಲ್ಲಂಘಿಸಿ ವಿಸಿಪಿಎಲ್ ಕಂಪನಿಯಿಂದ ಸಾಲ ಪಡೆದಿದ್ದಾರೆ ಅಂತ ಕೂಡ ಸಿಬಿಐ ಆರೋಪಿಸಿತು. ಆದ್ರೆ ಈಗ ಕಾನೂನುಗಳನ್ನ 2017ರಲ್ಲಿ ಜಾರಿಗೆ ತಂದಿದ್ದು ಹಿಂದಿನ ಸಾಲಕ್ಕೆ ಈ ನಿಯಮ ಅನ್ವಯಿಸೋದಿಲ್ಲ ಅಂತ ಸಿಬಿಐ ತೀರ್ಮಾನ ಮಾಡಿದೆ. ಈ ವಿಸಿಪಿಎಲ್ ಕಂಪನಿಯಿಂದ ರಾಯ್ ಅವರ ಸಂಸ್ಥೆಯು 21/7/2009ಕ್ಕೆ ನಡೆದಂತಹ ಒಂದು ಒಪ್ಪಂದದ ಅಡಿಯಲ್ಲಿ 5/8/2009ರಂದು 350 ಕೋಟಿ ರೂಪಾಯಿ ಸಾಲವನ್ನ ಪಡೆದಿದೆ. ಜೊತೆಗೆ 25/1/2010 ಸಾಲದ ಒಪ್ಪಂದದ ಆಧಾರದ ಮೇಲೆ ಶೆನಾನೋ ರಿಟೇಲ್ ಪಿವಿಟಿ ಲಿಮಿಟೆಡ್, ರಿಲಯನ್ಸ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ರಿಲಯನ್ಸ್ ವೆಂಚರ್ಸ್ ಲಿಮಿಟೆಡ್ ಇತ್ಯಾದಿ ಕಂಪನಿಗಳಿಂದ 53.75 ಕೋಟಿ ರೂಪಾಯಿಗಳನ್ನ ಸಾಲ ಪಡೆದಿದೆ. ಆದ್ರೆ ಬ್ಯಾಂಕಿಂಗ್ ಕಂಪನಿಗಳು, ಹಣಕಾಸು ಕಂಪನಿಗಳು, ವಿಮಾ ಕಂಪನಿಗಳು, ಸರ್ಕಾರಿ ಕಂಪನಿಗಳು ಇತ್ಯಾದಿಗಳನ್ನ ಹೊರತುಪಡಿಸಿ ಯಾವುದೇ ಕಂಪನಿಯು 2 ಲೇಯರ್ಗಳಿಗಿಂತ ಹೆಚ್ಚಿನ ಸಬ್ಸಿಡಿಗಳನ್ನ ಹೊಂದಿರಬಾರದು ಅನ್ನೋ ನಿಯಮವನ್ನ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ 21/9/2017ರಂದು ತನ್ನ ಗೆಜೆಟ್ ಅಧಿಸೂಚನೆಯಲ್ಲಿ ಹೊರಡಿಸಿದೆ. ಸೊ ಹೀಗಾಗಿ ಈ ನಿಯಮಗಳು ಎನ್ಡಿಟಿವಿ ನಡೆಸಿದಂತ 2009ರ ವ್ಯವಹಾರಕ್ಕೆ ಅನ್ವಯ ಆಗೋದಿಲ್ಲ ಅಂತ ಐಸಿಐಸಿಐ ಬ್ಯಾಂಕ್ಗೆ 48 ಕೋಟಿ ರೂಪಾಯಿ ನಷ್ಟ ಮತ್ತು ಎನ್ಡಿಟಿವಿಯ ಪ್ರವರ್ತಕರು ಲಾಭ ಪಡೆದಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ಐಸಿಐಸಿಐ ಬ್ಯಾಂಕಿನ ಅಧಿಕಾರಿಗಳು ಯಾವುದೇ ರಹಸ್ಯ ಅಥವಾ ಕ್ರಿಮಿನಲ್ ಪಿತೂರಿ ಅಥವಾ ಅಧಿಕೃತ ಸ್ಥಾನದ ದುರುಪಯೋಗ ಮಾಡಿಕೊಳ್ಳಲಿಲ್ಲ ಅಂತ ಸಿಬಿಐ ತನ್ನ ಮುಕ್ತಾಯದ ವರದಿಯಲ್ಲಿ ಹೇಳಿದೆ. ಸಿಬಿಐ ವರದಿ ಪ್ರಕಾರ ರಾಯ್ ಅವರ ಸಂಸ್ಥೆಗೆ ಐಸಿಐಸಿಐ ಬ್ಯಾಂಕ್ನಿಂದ ಸಾಲದ ಮಂಜೂರಾತಿಯು ಯಾವುದೇ ಕಾನೂನು ಮತ್ತು ಮಾನದಂಡಗಳನ್ನು ಉಲ್ಲಂಘಿಸಿಲ್ಲ ಮತ್ತು ಯಾವುದೇ ಅಪರಾಧವನ್ನ ಸಾಬೀತು ಮಾಡೋಕೆ ಸಾಧ್ಯ ಆಗೇ ಇಲ್ಲ. ಹಾಗಾದ್ರೆ ಇಷ್ಟೆಲ್ಲ ಆಗಿದ್ದು ಹೇಗೆ? ಪ್ರಕರಣವನ್ನ ಸಿಬಿಐ ಮುಚ್ಚಿದೆ. ಆದ್ರೆ ಎನ್ಡಿಟಿವಿಯ ಸಂಸ್ಥಾಪಕರಾದ ಪ್ರಣಯ್ ರಾಯ್ ಮತ್ತು ರಾಧಿಕಾ ರಾಯ್ ಅವರಿಗೆ ಸಿಬಿಐ ತನಿಖೆ ವಿಚಾರಣೆ ಹೆಸರಿನಲ್ಲಿ ನಿರಂತರವಾಗಿ 7 ವರ್ಷಗಳ ಕಾಲ ತೊಂದರೆ ಕೊಟ್ಟಿದೆ. ಎನ್ಡಿಟಿವಿ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿದ್ದೇ ಸಂಸ್ಥೆಯು ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಆರ್ಎಸ್ಎಸ್ನ ಕೋಮುವಾದಿ ಜನವಿರೋಧಿ ನೀತಿಗಳನ್ನ ತೀಕ್ಷ್ಣವಾಗಿ ಖಂಡಿಸ್ತಾ ಇದ್ದ ಕಾರಣಕ್ಕೆ ಅನ್ನೋದು ಜಗಜ್ಜಾಹೀರಾದ ವಿಚಾರ. ಇದೀಗ ಎನ್ಡಿಟಿವಿಯನ್ನ ಮೋದಿಯವರ ಅತ್ಯಾಪ್ತ ಅದಾನಿ ಕೊಂಡುಕೊಂಡಿದ್ದಾರೆ. ಈಗ ಎನ್ಡಿಟಿವಿ ಅದಾನಿ ಸುಪರ್ದಿಯಲ್ಲಿದೆ, ಅವರ ಕೈಗೊಂಬೆಯಾಗಿ ಮಾರ್ಪಟ್ಟಿದೆ, ಮೋದಿ ಮೀಡಿಯಾಗಳ ಪಟ್ಟಿಯಲ್ಲಿದೆ. ಸೊ ಹೀಗಾಗಿ ಎನ್ಡಿಟಿವಿ ವಿರುದ್ಧದ ಎಲ್ಲಾ ಪ್ರಕರಣಗಳ ತನಿಖೆಯನ್ನ ಸಿಬಿಐ ಕೈಬಿಟ್ಟಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಸಹ ಭಾರಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.